ಗೊತ್ತಿಲ್ವಾ? ನಿನ್ಗೆ ಹೇಳಿದ್ದು. ಚಿಕ್ಕ ಮಾತೆ ಸಮಾಧಾನ ಸಮಾಧಾನ. ಏನಾಯ್ತು? ಅಮ್ಮ ಧ್ಯಾನ ಮಾಡ್ತಿದ್ದಾರೆ, ಅದನ್ನ ಹಾಳು ಮಾಡ್ಬೇಡ. ಎಬ್ಸಿದ್ರೆ ಶಾಪ ಕೊಡ್ತಾಳಾ? ತಂಗ್ಯವ್ವ ನೋಡಿದ್ರೆ ಗೊತ್ತಾಗಲ್ವಾ ಅಮ್ಮ, ನೀನ್ ಯಾಕೆ ಹಾಗೆ ಮಾಡ್ತೀಯ? ಕೆಲ್ಸ ಇದೆ. ಅದೇನು ಅಂತ ನನಗೆ ಹೇಳು ಸುಮ್ಮಿ. ಬೇಡ ಬಿಡಿ ಚಿಕ್ಕಿ, ನೆನ್ನೆ ನೋಡಿದ್ರೆ ನನ್ ಮೇಲ್ ರೇಗಾಡಿದ್ರಿ, ಇವತ್ ನೋಡಿದ್ರೆ ಏನ್ ಹೋಗ್ದಿರೋ ತರ ಮಾತಾಡ್ತಿದ್ಯಲ್ಲ. ಒಂದೇ ಮನೇಲಿ ಇದ್ಮೇಲೆ ಯಾವ್ದನ್ನು ಮನ್ಸಲ್ಲಿ ಇಟ್ಕೋಬಾರ್ದೆ. ಆಯ್ತ್ ಸರಿ ಬಿಡಿ. ಏ ವಿಶಾಲಾಕ್ಷಿ, ಎದ್ದೇಳೆ. ನಿಮ್ಮ ಧ್ಯಾನಕ್ಕೆ ಭಂಗ ಆಗಿದ್ದಕ್ಕೆ ಕ್ಷಮಿಸು ತಾಯಿ. ಸುಮ್ಮನೆ ಕೂಗಿದ್ಕೆ ನೀನ್ ಯಾಕೆ ಕ್ಷಮಾಪಣೆ ಕೇಳ್ತಿದ್ಯಾ? ಅಮ್ಮನ್ ಎಬ್ಸಾಯ್ತಲ್ಲ, ಏನು ಅಂತ ಹೇಳು. ಹೊತ್ತು ತಿಂದು ಹೀಗ್ ತಪಸ್ ಮಾಡಿ ಟೈಮ್ ವೇಸ್ಟ್ ಮಾಡೋದಲ್ಲ, ಸ್ವಲ್ಪ ಕೆಲ್ಸ ಮಾಡಕ್ ಹೇಳು. ಏನ್ ಮಾಡ್ಬೇಕು ಅಂತ್ಯಾ? ಕಿಚನ್ ಅಲ್ಲಿ ಹಾಲಿದೆ, ತಗೊಂಡ್ ಬಾ, ಮಗುಗ್ ಹಾಲು ಕುಡಿಸ್ಬೇಕು. ಆ ಕೆಲ್ಸನ ನಾವೇ ಮಾಡ್ತೀವಲ್ಲಮ್ಮ. ನಿಮ್ಗೆ ಯಾಕೆ ಚಿಕ್ಕಪ್ಪ? ಗೆಸ್ಟ್ ಹೆಸರಲ್ಲಿ ಟೆಂಟ್ ಹಾಕೋ ಇಂಥವ್ರಿಗೆ ಇನ್ನೇನ್ ಕೆಲ್ಸ ಇರತ್ತೆ? ಅಮ್ಮ, ನಿನಗೆ ಯಾಕೆ ತಾಯಿ ಶ್ರಮ? ನಾನ್ ತಗೊಂಡ್ ಬರ್ತೀನಿ. ಬೇಡ ನಂದೀಶ, ನಾನೇ ಹೋಗ್ಬೇಕು, ಕೆಲ್ಸ ಬೇರೆ ಇದೆ. ಹಾಲು ತಗೊಂಡ್ ಬಂದ್ರೆ ಸಾಕು, ಇನ್ನೇನ್ ಕೆಲ್ಸ ಇರತ್ತೆ ಕಿಚನ್ ಅಲ್ಲಿ? ನೀನೇ ಕೆಲ್ಸ ಹೇಳ್ತ್ಯಾ, ಮತ್ತೆ ನೀನೇ ಬೈತ್ಯಲ್ಲೇ. ಏನಾಯ್ತು? ಸುಮನ ಕೋಪದಲ್ಲಿದ್ದಾಳೆ? ಅವಳು ಯಾವಾಗಲೂ ಅಷ್ಟೇ ಬ್ರೋ. ಅವಳ ಮುಖ ಸುಮ್ಮನಿದ್ರು ಹಾಗೆ ಕಾಣುತ್ತೆ. ಕೋಪ ಮಾಡ್ಕೊಳ್ಳೋದಕ್ಕೆ ಕಾರಣ ಬೇಕಾ ಅವಳಿಗೆ? ಏಯ್, ನಿನಗೆ ಸುಮನ ಅಂದ್ರೆ ಆಗದೆ ಇರಬಹುದು, ಆದ್ರೆ ಹೀಗ್ ಮಾತಾಡೋದ್ರಿಂದ ಅವಳು ಆಡೋ ಮಾತುಗಳನ್ನ ನಿನಗೆ ಕೇಳಕ್ಕಾಗತ್ತಾ? ಅಯ್ಯೋ ಸುಮನ, ನನ್ ಮೇಲೆ ಆರೋಪ ಹೊರ್ಸೋದಿಕ್ಕೆ ಇಷ್ಟೊಂದು ವಿಷಯನ ಇದ್ರಲ್ಲಿ ಹಾಕ್ಬೇಕಾಗಿತ್ತಾ? ನೀನ್ ಸುಳ್ಳು ಹೇಳಿದ್ರೆ ಮುಗ್ದೋಗ್ತಿತ್ತಲ್ಲ. ಇಷ್ಟೊಂದು ಕ್ರೌರ್ಯನ ಮನ್ಸಲ್ಲಿ ತುಂಬಿಕೊಂಡು ನೆಮ್ಮದಿಯಿಂದ ಬದುಕಕ್ಕೆ ಅದು ಹೇಗ್ ಸಾಧ್ಯ? ಹಾಯ್ ಗಾಯ್ಸ್, ಎನಿ ಪ್ರಾಬ್ಲಮ್? ನೋ ಪ್ರಾಬ್ಲಮ್. ನೀವಿದ್ರೆ ಸಮಸ್ಯೆ ಇರ್ಬೇಕಲ್ಲ. ಯಾವಾಗ ನೋಡಿದ್ರು ನಮ್ಮನ್ನ ಆಡ್ಕೊಳ್ಳೋದೇ ನಿನ್ ಕೆಲ್ಸನಾ? ಸುಮನ, ಹಾಲು ತಗೋ ಬಂದಿದ್ದೀನಿ, ಉಳ್ಳೆಚ್ಚಿ ಕುಡ್ಸು. ಒಂದ್ ನಿಮಿಷ ಇರು. ಕಿಚನ್ ಅಲ್ಲಿ ಏನ್ ಮಾಡ್ಕೊಂಡ್ ಬಂದೆ ನೀನು? ನಾನೇನ್ ಮಾಡ್ದೆ ಈಗ? ಹಾಲು ತಗೋ ಬರಕ್ ಹೇಳ್ದೆ, ತಗೊಂಡ್ ಬಂದ್ ಕೊಟ್ಟೆ. ಇಲ್ಲ, ನೀನೇನೋ ಮಾಡ್ ಬಂದಿದ್ಯಾ. ಸುಮನ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ವಿಶಾಲಾಕ್ಷಿ ಏನ್ ಮಾಡಿದ್ಲು? ಅವಳಿಗೆ ಯಾವ ಕೆಲ್ಸನೂ ಹೇಳೋದಿಲ್ಲ. ನೀವ್ ಹೇಳೋದಿಲ್ಲ ಬಾವಾ, ಆದ್ರೆ ನನ್ ಹಾಲ್ ತಗೊಂಡ್ ಬಂದಿದ್ದಕ್ಕೆ ಹೌದು ನಾನೇ ಹೋಗ್ಬೇಕು, ನನ್ಗಲ್ ಕೆಲ್ಸ ಇದೆ ಅಂತ ಹೇಳಿ ಹೋದ್ಲು. ಹೌದು ವಿಶ್, ಅವಳು ಹಾಗೇನೆ ಹೇಳಿದ್ದು. ಅಷ್ಟ್ ಮಾತ್ರಕ್ಕೆ ಯಾರಾದ್ರೂ ನೆಗೆಟಿವ್ ಆಗಿ ಯೋಚಿಸ್ತಾರ? ಸುಮನ, ನಿನಗೇನಾದ್ರೂ ಡೌಟ್ ಆಗ್ತಿದ್ಯಾ? ಇದೆ ಅತ್ತೆ. ನನ್ ಮಗಳು ಮನೇಲಿರೋ ಹಾಗೆ ಆಫೀಸಲ್ಲಿರೋ ಹಾಗೆ ಹೀಗ್ ಎರಡೂ ಕಡೆ ಇರೋ ತರ ಭ್ರಮೆ ಬರೆಸ್ತಂತ ಈ ಮಾಯಾವಿ ಹುಡುಗಿ ಇವತ್ತು ನನ್ ಮಗಳಿಗೆ ಅಪಾಯ ಮಾಡ್ಬೋದೇನೋ? ಸ್ವಲ್ಪ ಬಾಯಿ ಮುಚ್ತೀಯಾ? ಅರ್ಥ ಇಲ್ದೆ ಮಾತಾಡ್ಬೇಡ. ಅರ್ಥ ಇಲ್ದೇ ಇರ್ಬೋದು, ಆದ್ರೆ ಆ ಹಾಲಲ್ಲಿ ಇವಳೇನೋ ಬೆರೆಸಿದಾಳೆ. ಏನಿರುತ್ತೆ ಅಂತ? ಹಾ, ವಿಷ. ನಂದೀಶಾ, ಏನ್ ಹೇಳ್ತಿದ್ಯಾ?
ಆ, ಚಿಕ್ಕ ಮಾತೆಯ ಉದ್ದೇಶ ಅದೇ ಆಗಿರಬಹುದು ಅಂತ ಹೇಳ್ತಿದ್ದೀನಿ. ಹೌದು, ಅದರಲ್ಲಿ ವಿಷ ಬೆರೆಸಿದಾಳನ್ಸತ್ತೆ ಈ ಹುಡುಗಿ. ಆ? ಅಯ್ಯೋ, ಎಂತ ಕೆಲಸ ಮಾಡಿದ್ಯಮ್ಮ ನೀನು. ಬಲಬಾ, ವಿಶಾಲಾಕ್ಷಿ ಮೌನವಾಗಿದ್ದಾಳೆ ಅಂತ ಬಾಯಿಗೆ ಬಂದ ಹಾಗೆ ಇಬ್ರು ಮಾತಾಡ್ತಾ ಇದ್ದೀರಾ. ಅವಳ ಸ್ಥಾನದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಒಂದು ಗತಿ ಕಾಣಿಸ್ತಿದ್ರು. ವಿಶಾಲಾಕ್ಷಿ ಅಂಥ ಕೆಲಸ ಯಾಕೆ ಮಾಡ್ತಾಳೆ? ಅನುಮಾನಿಸಿದ್ರು ಕೂಡ ಅದಕ್ಕೆ ಅರ್ಥ ಇರಬೇಕು. ಯಾಕೆ ಸುಮ್ಮನೆ ಕಿರಿಕಿರಿ? ಆ ಗ್ಲಾಸ್ನ ನಮ್ಮ ಅತ್ತೆ ಕೊಡು ವಿಶಾಲಾಕ್ಷಿ. ನೋಡಿ ಅತ್ತೆ, ನೀವು ಕುಡಿದ್ಬಿಟ್ಟು ಹೇಳಿ ಅದರಲ್ಲಿ ವಿಷ ಇದೆಯಾ ಇಲ್ವಾ ಅಂತ. ಹಲ್ಲು ಉದುರಿಸ್ತೀನಿ. ನಾನ್ ಸಾಯ್ಬೇಕು ಅಂತೀಯಾ? ನಿಮ್ಗೆ ಅಷ್ಟೊಂದು ಕಟ್ಸಿಲ್ಲ ಅಂದ್ರೆ ಹೋಗ್ಲಿ, ಬೇಡ ಬಿಡಿ. ರಾಜ, ಹ್ಯಾವ್ ಇಟ್. ಏಯ್, ಸಾಕು ನಿಲ್ಸ. ತಮಾಷೆನಾ ಇಲ್ಲ ತಲೆಗಿಲ್ಲ ಕೆಟ್ಟಿದ್ಯಾ? ಅದ್ರಲ್ಲಿ ವಿಷ ಖಂಡಿತ ಬೆರೆಸಿದಾಳಕ್ಕ. ನೀವ್ ಈ ವಿಷಯದಲ್ಲಿ ತಮಾಷೆ ಮಾಡಬೇಡಿ, ಆಮೇಲೆ ಕಷ್ಟ ಆಗತ್ತೆ. ಅಷ್ಟು ಖಚಿತವಾಗಿ ಅದ್ ಹೇಗೆ ಹೇಳ್ತೀಯ ಸುಮನ? ನೀನೇ ಏನಾದ್ರೂ ಹಾಕಿದ್ಯಾ? ನಿನ್ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಇದು ಚೆನ್ನಾಗಿದೆ. ಹಾಲ್ ತಗೊಂಡ್ ಬಂದಿರೋದು ಮಾಯಾವಿ ಹುಡುಗಿ ಆದ್ರೂ ತಗೊಂಡ್ ಬರಕ್ ಹೇಳಿದ್ ಸುಮನನ್ಗೆ ಅಂತಿದ್ದಾಳೆ ಈ ಹುಡುಗಿ. ಬದುಕತ್ ಕಲ್ತಿದ್ದಾಳಲ್ಲ ಮಾಮ್. ವಲ್ಲಭಾವ, ಬಾ ಇದೆಯಲ್ಲ ಅಂತ ನಾವು ಹೇಗಂದ್ರೆ ಹಾಗೆ ಮಾತಾಡಬಾರ್ದು. ವಿಶಾಲಾಕ್ಷಿ ಮಾತ್ರ ಸುಮನ ಹೇಳ್ದ ಹಾಗೆ ಅಂತ ಕೆಲಸ ಮಾಡಲ್ಲ. ಮಾಡಿದ್ರೆ ಚಾನ್ಸೇ ಇಲ್ಲ. ಮಾಡಿದ್ರೇನಪ್ಪ ಮಾಡ್ತೀಯಾ? ಉಲುಚಿ ಕುಡಿಸಿರೋ ಹಾಲಲ್ಲಿ ವಿಷ ಬೆರೆಸಿದ್ದಾರೆ ಅಂತ ಅನ್ಕೊಳ್ಳೋಣ. ಆದರೆ ಅವಳಿಗೇನೂ ಆಗಲ್ಲ, ಯಾಕಂದ್ರೆ ಅವಳು ಒಂದು ಹಾವು. ಹಾ, ನಿಜಾನೇ ವಿಕ್ಕಿ, ಆ ವಿಷಯನೇ ಮರ್ತು ಹೋಗಿದೀವಿ. ಮತ್ತಿನ್ಯಾಕಮ್ಮ ಗಲಾಟೆ? ಬುದ್ಧಿ ಇದೆಯಾ ನಿಮ್ಗೆ? ಸುಮನ, ಚಿಕ್ಕವರು ದೊಡ್ಡವರು ಅಂತ ನೋಡ್ದೆ ರೇಗಾಡ್ಬೇಡ. ಇಲ್ಲ ಅಂದ್ರೆ ಏನಕ್ಕ? ಇವ್ರ ಪ್ರಯೋಗಕ್ಕೆ ನನ್ ಮಗಳನ್ ಬಲಿ ಕೊಡ್ಬೇಕಾ? ರಾತ್ರಿ ಏನೋ ಹಾವಾಗ ಬದಲಾಗ್ಬೋದು, ಆದ್ರೆ ಇವಾಗ ಮನುಷ್ಯನೇ ತಾನೆ. ಈಗ ಬೇವಿನ ಸೊಪ್ಪೇನಾದ್ರೂ ನಾಲ್ಗೆಗ್ ತಾಕಿದ್ರೆ ಉಗಿತಾಳೆ, ಅಂಥದ್ರಲ್ಲಿ ವಿಷ ಬೆರೆಸಿರೋ ಹಾಲು ಅದ್ ಹೇಗ್ ಕುಡಿತಾಳೆ? ಅಲ್ಲ, ಅದರಲ್ಲಿ ವಿಷ ಇದೆ ಅಂತ ಹೇಳ್ತಾ ಇದೆಯಲ್ಲ, ನಿನಗೆ ಹೇಗೆ ಗೊತ್ತು? ಪ್ರತ್ಯಕ್ಷವಾಗಿ ನೀನ್ ನೋಡಿದ್ರೆ ಮಾತ್ರ ಹೇಳು. ನನ್ಗೆ ಅವಳ ಮೇಲೆ ಅನುಮಾನ ಬರ್ತಿದೆ. ಅಮ್ಮ, ವಿಷ ಇದೆ ಅಂತ ನಿಂದನೆ ಮಾಡ್ತಾ ಇರೋದು ಚಿಕ್ಕ ಮಾತೆ. ಅದಕ್ಕೆ ನೀವೇನು ಹೇಳ್ತೀರಾ? ಅವಳ ಮಾತನ್ನ ಯಾಕೆ ಬೇಡ ಅಂತ ಹೇಳ್ಬೇಕು? ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಏನ್ ನಡೆಯುತ್ತೆ ಅಂತ ಗೊತ್ತಾಗುತ್ತೆ. ಏನ್ ನಡೀತಿದೆ ಅಮ್ಮ? ಓಂ ನಮ ಶಿವಾಯ ತಾನೆ? ಓಂ ನಮ ಶಿವಾಯನೇ. ಇವೆಲ್ಲ ಅಲ್ಲ ಬಿಡಿ, ಸಿಂಪಲ್ ಲಾಜಿಕ್ ಮರ್ತೋಗಿ ಎಲ್ರೂ ಸುಮ್ಮನೆ ಕಿರ್ಚಾಡ್ತಿದ್ದೀರಾ. ಅದ್ರಲ್ಲಿ ಏನಾದ್ರೂ ವಿಷ ಇದ್ರೆ, ಅದನ್ನ ಏನಾದ್ರೂ ಉಲುಚಿ ಕುಡ್ಸಿದ್ರೆ ತಕ್ಷಣ ನಮ್ ನೈನಿಗೆ ಅದು ಗೊತ್ತಾಗಿ ಆ ಹಾಲು ಕುಡಿಸ್ಬೇಡ ಅಂತ ಹೇಳ್ತಿದ್ಲಲ್ವಾ? ಹೌದಲ್ವಾ? ನೈನಮ್ಮ ಹೇಳಿದ್ಲಲ್ವಾ?
ಅಷ್ಟಕ್ಕೂ ಏನಾದರೂ ಇದ್ರೆ ತಾನೆ ಮಾವ. ಇಲ್ಲ ಅಂತ ವಿಶಾಲಾಕ್ಷಿಗೆ ಹೇಳಕ್ ಹೇಳಿ. ಸುಮನ, ನೈನಿ ಹೇಳಿದ್ಲಲ್ವಾ, ಮತ್ತೆ ವಿಶಾಲಾಕ್ಷಿನ ಯಾಕೆ ಕೇಳಬೇಕು? ನಮ್ಮ ಅಕ್ಕ ಹಾಗೆ ಹೇಳ್ತಾಳೆ ಬಾವ, ನನ್ ಮಗ್ಳು ಉಲುಚಿ ಕಾಟ ತಪ್ಪಿದ್ರೆ ಸಾಕು ಅಂತ. ಏಯ್, ಕಪಾಳಕ್ಕೆ ಬಾರಿಸಿದ್ರೆ 4 ಹಲ್ಲು ಉದುರುತ್ತೆ. ನನ್ನ ಮಕ್ಕಳು ಮಾತ್ರ ಅಲ್ಲ, ನಿನ್ ಮಗು ಕೂಡ ನನ್ನ ಮಗುನೇ. ಕನ್ಸಲ್ ಕೂಡ ಅನ್ಕೊಳ್ದಿರೋ ವಿಷಯನ ನೀನ್ ಮಾತಾಡಿದ್ರೆ ಆ ಮಾತಲ್ಲೇ ವಿಷ ಇದೆ ಅಂತ ಅನ್ಸುತ್ತೆ ನಂಗೆ. ನೈನಿ, ಕಾಮ್ ಡೌನ್. ಇಂಥವ್ರ ಮಾತುಗಳನ್ನು ಸೀರಿಯಸ್ ಆಗಿ ತಗೋಬೇಡ ನೀನು. ಬಾವಾ, ನನ್ ಮಾತಿಗೆ ಬೆಲೆ ಕೊಡಲ್ವಾ? ಇಷ್ಟಕ್ಕೂ ನಿನ್ ಪ್ರಾಬ್ಲಮ್ ಏನು ಸುಮನಾ? ಆ ಹಾಲಲ್ಲಿ ವಿಷ ಬೆರೆಸಿದ್ದಾರೆ ಅಂತ ನೀನು ಅನ್ಕೊಳ್ಳೋದಾದ್ರೆ ಅನ್ಕೋ. ಅದನ್ನ ಹೋಗಿ ಚೆಲ್ಲಿ ಬೇರೆ ಹಾಲನ್ನ ಕುಡ್ಸು. ಪ್ರಾಬ್ಲಮ್ ಸಾಲ್ವ್ ಆದಾಗೆ ಅಲ್ವಾ? ಹಾಗೇಗಾಗತ್ತೆ? ಕೆಟ್ಟ ದಾರಿಯಲ್ಲಿ ಯೋಚನೆ ಮಾಡಿರೋ ವಿಶಾಲಾಕ್ಷಿನ ಹಾಗೆ ಬಿಟ್ಬಿಡ್ಬೇಕಾ? ಮಾಮ್, ನಿಜ ಗೊತ್ತಿಲ್ಲದೆ ನಿಮ್ಗಿಷ್ಟ ಬಂದಿದ್ದು ಮಾತಾಡಿ ಚಿಕ್ಕ ಹುಡುಗಿ ಮುಂದೆ ನಿಮ್ಮ ಮರ್ಯಾದಿನ ಕಳ್ಕೋಬೇಡಿ. ಸುಮನ, ದೊಡ್ಡಮ್ಮ ಹೇಳ್ದಂಗೆ ಬೇರೆ ಹಾಲನ್ನ ತಗೋಬರ್ಲಾ? ಮೊದ್ಲು ಇದ್ರಲ್ಲಿ ವಿಷ ಬೆರೆಸಿದ್ಯೋ ಇಲ್ವೋ ಅಂತ ಅದನ್ನ ಹೇಳು. ನಾನಂತೂ ಬೆರೆಸಿಲ್ಲ. ಇನ್ಯಾರು ಬೆರೆಸ್ತಾರೆ? ನೀನೇ. ಅಂಬಾ ಶಿವಶಂಭೋ. ಡಮ್ಮೋ ಡಮ್ಮ, ಅಮ್ಮ ಏನ್ ಹೇಳಿದ್ರು ಅಂತ ಎಲ್ರೂ ಕೇಳಿಸ್ಕೊಂಡ್ರಲ್ವಾ? ಸುಮನಾ, ಏನಿದು? ನೀನೇ ವಿಷ ಬೆರೆಸಿ ನಿನ್ ಮಗು ಕುಡಿಸ್ಬೇಕು ಅಂತ ಅನ್ಕೊಳ್ತಿದ್ಯಾ? ಏನ್ರಿ ನೀವು ಏನು ಹೇಳ್ತಾನೆ ಇಲ್ಲ? ನಾನೇನು ಹೇಳಬೇಕು? ನೀನ್ ಇದ್ರಲ್ಲಿ ವಿಷ ಬೆರೆಸಿದ್ಯಂತ ವಿಶಾಲಾಕ್ಷಿ ನನ್ ಕೇಳಿದ್ರೆ ನಾನ್ ಬೆರೆಸಿದೀನಿ ಅಂತ ನನ್ ಮೇಲೆ ಆರೋಪ ಹೊರಿಸ್ತಿದ್ದಾಳೆ. ಹಾಗೆ ಹೇಳಿದ್ಮೇಲೂ ನೀವ್ಯಾಕೆ ಸುಮ್ನೆ ಇದ್ದೀರಾ? ಏಯ್ ಮಾಯಾವಿ ಹುಡ್ಗಿ, ಏನ್ ತಮಾಷೆ ಮಾಡ್ತಿದ್ಯಾ? ಇದು ತಮಾಷೆನೇ ಅಲ್ವಾ? ತಪ್ಪು ಮಾಡಿದೊಬ್ರು ಶಿಕ್ಷೆ ಇನ್ನೊಬ್ರಿಗ? ಆ ಹಾಲ್ ತಂದಿದ್ದು ನೀನೇ ಅಲ್ವೇನಮ್ಮ? ಮತ್ತೆ ಸುಮ್ಮಿಗೆ ಯಾಕಂತಿದ್ಯಾ? ಇಲ್ಲಾಂದ್ರೆ ನೀನ್ ಚಿಕ್ಕಮ್ಮ, ಅವಾಗಿಂದ ವಿಶಾಲಾಕ್ಷಿಗೆ ಅಂತಿದ್ರೆ ಅವಳಿಗೆ ಕೋಪ ಬರಲ್ವಾ? ಆ ಬೇಜಾರಲ್ಲೇ ಹಾಗೆ ಹೇಳಿರ್ಬೋದು. ಅಮ್ಮ, ಇದನ್ನ ಹಾಲು ಅನ್ಕೊಂಡು ನಾನ್ ತಗೋಬಂದೆ. ಇಲ್ಲೇ ವಿಷ ಅಂತ ನಿನ್ ತಂಗಿ ಹೇಳ್ತಾ ಇದ್ದಾಳೆ. ಆ ತರ ಏನಾದ್ರೂ ಇದ್ದಿದ್ರೆ ನೀನ್ ಅದನ್ನ ಗ್ರಹಿಸಿ ಇದು ವಿಷ ಬೇರ್ತ ಹಾಲು ಅಂತ ನೀನ್ ಹೇಳ್ತಾ ಇದ್ದಲ್ವಾ? ಅವ್ರನ್ನ ಕಾಪಾಡೋ ಮನ್ಸು ಅವಳಿಗಿದೆ. ತುಂಬಾ ಸಂತೋಷ. ಚಿಕ್ಕ ಯಜಮಾನ್ರೆ, ಮಗುನ ಎತ್ಕೊಳ್ಳಿ.
ಆ ಹಾಲು ಕೊಡು. ಸುಮನ ಸುಮನ ಸುಮನಾ, ಸುಮನ, ಏಯ್ ಸುಮ್ಮನೆ ಸುಮ್ಮನಮ್ಮ. ವಿಷ ಬೆರೆಸಿರೋ ಹಾಲನ್ನ ಕುಡಿದ್ಬಿಟ್ಟೆ. ನಾನ್ ಸಾಯ್ತೀನೋ ಬದುಕ್ತೀನೋ ಗೊತ್ತಿಲ್ಲ. ಆದ್ರೆ ಇವತ್ತು ವಿಶಾಲಾಕ್ಷಿ ಮಾತ್ರ ಅಲ್ಲ, ನಮ್ಮ ಅಕ್ಕನ್ನು ಕೂಡ ಎಲ್ರೂ ದ್ವೇಷಿಸ್ತಾರೆ. ನನಗ್ ಬೇಕಾಗಿರೋದು ಅದೇ. ಒಂದೇ ಗುಟ್ಕಲ್ ಹಾಲು ಕುಡ್ದ್ಬಿಟ್ಟಿಯಲ್ಲೇ. ಪಾಪ ಚಿಕ್ಕ ಮಗುಗೂ ಉಳಿಸ್ಲಿಲ್ವಲ್ಲಮ್ಮ. ಸಿಗ್ತಾ ನಿನ್ನ ಅನುಮಾನಕ್ಕೆ ಪರಿಹಾರ? ಅದರಲ್ಲಿ ವಿಷ ಇತ್ತು, ಅದನ್ನು ಬೆರೆಸಿರೋದು ವಿಶಾಲಾಕ್ಷಿ ಅಂತ ನಿನಗೆ ನಿಜ ತಿಳ್ಕೊಳಕ್ಕಾಗಲಿಲ್ಲ ಅಂತ ನಯನಿ ಅತ್ತಿಗೆಗೆ ಹೇಗಂದ್ರೆ ಹಾಗೆ ಮಾತಾಡಿದೆ. ಗ್ಲಾಸಲ್ಲಿರೋ ಹಾಲೆಲ್ಲ ಕುಡಿದು ಕಲ್ ಥರ ನಿಂತಿದೆಯಾ? ನಾನು ಕಾರ್ ತಗೊಂಡ್ಬರ್ತೀನಿ. ಬೇಗ ಕರ್ಕೊಂಡು ಬನ್ನಿ. ಹುಷಾರು. ವಿಕ್ರಾಂತ್, ಬೇಗ ಕರ್ಕೊಂಡೋಗಪ್ಪ. ಬನ್ನಿ ಬೇಗ. ಅಮ್ಮ, ದಯವಿಟ್ಟು ಇಲ್ಲಿಂದ ಹೊರಟೋಗು. ನಾನೇನ್ ಮಾಡ್ದೆ ಅಮ್ಮ? ನಿನ್ನ ಕೈ ಮುಗ್ದಿದ್ದು ನಿನಗೆ ಪೂಜೆ ಮಾಡಬೇಕು ಅಂತಲ್ಲ, ಇಲ್ಲಿಂದ ಹೋಗ್ಲಿ ಅಂತ. ಅದರಲ್ಲಿ ಅಮ್ಮನ ತಪ್ಪೇನಿದೆ ಮಾತೆ? ಈಗೇನು ಹೇಳಕ್ಕಾಗಲ್ಲ. ಅವಳು ನಂಜನಗೂಡ್ಗೆ ಹೋಗ್ತಾಳೋ ಕೈಲಾಸಕ್ಕೆ ಹೋಗ್ತಾಳೋ ಹೋಗೋದಕ್ಕೆ ಹೇಳಿ. ಹೋಗು ಇಲ್ಲಿಂದ. ಅಮ್ಮೋರೆ, ನಿಮ್ಮ ಹಿಂದಿನ ಜನ್ಮದಲ್ಲಿ ನಿಮ್ಮ ಆತ್ಮನು ನೋಡೋಕ್ಕಾಗ್ತಿತ್ತು ನನಗೆ. ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ. ಆಗ ಚಿಕ್ಕ ಚಿಕ್ಕದನ್ನು ತಿಳ್ಕೊತಾ ಇದ್ದಿದ್ದ ನಾನು ಈಗ ಸುಮ್ಮನಾಗಿ ಹೀಗಾಗುತ್ತೆ ಅಂತ ಯಾಕೆ ತಿಳ್ಕೊಳಕ್ಕಾಗ್ಲಿಲ್ಲ? ನಮ್ಮ ಅಮ್ಮನ ಹತ್ರ ಹೇಳಿದ್ರೆ ಏನು ಪ್ರಯೋಜನ ನೈನಿ? ಸುಮ್ಮನಾಗೇನಾದರೂ ಆದರೆ ಉಲುಚಿ ತಾಯಿಲ್ದಿರೋ ತಬ್ಲೆ ಆಗ್ತಾಳೆ. ಹಾಗಾಗ್ಬಾರ್ದು. ಗಾಯತ್ರಿನ ದತ್ತು ತಗೊಂಡು ಹಾಗೆ ಉಲುಚಿ ಪುಟ್ಟಿನೂ ಕೂಡ ನಮ್ಮನ್ನೇ ಸಾಕಿ ಬೆಳೆಸಿ ಅಂತ ಹೇಳ್ತಾರೆ. ನೋಡ್ಕೊಳ್ಳೋದೇನು ದೊಡ್ಡ ಸಮಸ್ಯೆ ಅಲ್ಲ, ಆದರೆ ಹಾಗಾಗೋದಕ್ಕೆ ನೀನೇ ಅಂತ ಜೀವನ ಪೂರ್ತಿ ಬೈತಿರ್ತಾರೆ. ನನಗದಿಷ್ಟ ಇಲ್ಲ ನೈನಿ. ಸುಮ್ಮನೆ ಈಗ ಹೇಗಿದ್ದಾಳಂತೆ? ಗೊತ್ತಿಲ್ಲ, ಕೇಳೋದಕ್ಕೆ ನನಗೆ ಭಯ ಆಗ್ತಾ ಇದೆ.
ಹಠದಿಂದ ತನ್ನ ಪ್ರಾಣಕ್ಕೆ ಅಪಾಯ ಮಾಡ್ಕೊಂಡ್ಲು. ನೀವ್ ಹೇಳ್ದಾಗೆ ನನ್ನನ್ನೇ ಅಂತಾರೆ. ನಮ್ಮಮ್ಮನ್ಗೆ ಸುಮನನ್ ಮೇಲೆ ಕೋಪ ಇರ್ಬೋದು, ಆದ್ರೆ ಎಷ್ಟೇ ಆದ್ರೂ ಹೆತ್ತ ಮಗಳಲ್ವಾ?